ಮೈಸೂರು ದಸರಾ ಮಹೋತ್ಸವಕ್ಕೆ ಭರ್ಜರಿ ಸಿದ್ಧತೆ ನಡೆಯುತ್ತಿದ್ದು ಮೊದಲ ಹಂತದ ಗಜಪಡೆಗೆ ಇಂದಿನಿಂದ ಸಾಮಾನ್ಯ ತಾಲೀಮು ಆರಂಭವಾಗಿದೆ. ಜಂಬೂ ಸವಾರಿ ಮೆರವಣಿಗೆ ತಾಲೀಮನ್ನ ಅಭಿಮನ್ಯು ನೇತೃತ್ವದ ತಾಲೀಮಿನಲ್ಲಿ ಗಜಪಡೆಯ ಮೊದಲ ಹಂತದ 9 ಆನೆಗಳು ಭಾಗವಹಿಸಿದ್ದವು. ಇಂದು ಬೆಳಗ್ಗೆ 7:30ಕ್ಕೆ ಅರಮನೆ ಮುಂಭಾಗದ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಇರುವ ಆನೆ ಶಿಬಿರದಿಂದ ಹೊರಟ ಅಭಿಮನ್ಯು ಆ್ಯಂಡ್ ಟೀಮ್ ಅರಮನೆ ಮುಂಭಾಗದಿಂದ ಹೊರಟು ಬಲರಾಮ ದ್ವಾರದ ಮೂಲಕ RMC ವೃತ್ತದವರೆಗೂ ತಾಲೀಮು ನಡೆಸಿದೆ. ಹಬ್ಬ ದಸರಾ 2025ರ ಅಂಗವಾಗಿ ಮೊದಲೇ ತಂಡದಲ್ಲಿ ತಂದಿರತಕ್ಕಂಥ 9 ಆನೆಗಳಿಗೆ ನಾವು ನಿನ್ನೆ ತೂಕ ಪರೀಕ್ಷೆಯನ್ನು ಮಾಡಿದ್ದೀವಿ. ತೂಕ ಪರೀಕ್ಷೆಯಲ್ಲಿ 7 ಮೇಲ್ ಎಲಿಫೆಂಟ್ಸಲ್ಲಿ ಆಲ್ಮೋಸ್ಟ್ 6 ಎಲಿಫೆಂಟ್ಸ್ಗಳು 5,000 kg ಮೇಲೆ ಇದ್ದಾವೆ. ಆಮೇಲೆ ಫಿಮೇಲ್ ಎಲಿಫೆಂಟ್ಸ್ ಕೂಡ ಹೆಲ್ದಿಯಾಗೇ ಇದ್ದಾವೆ. ಸೊ ಅವು ಕೂಡ 3,000 ಆಸುಪಾಸಿನಲ್ಲಿರೋದ್ರಿಂದ ಸೊ ಹೆಚ್ಚಿನ ಇದನ್ನು ಏನೂ ಬೇಕಿಲ್ಲ ಅವಕ್ಕೆ, ವಿಶೇಷ ಕಾಳಜಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ಇವತ್ತು ಆಲ್ರೆಡಿ RMC ಕೂಡ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮುಖ್ಯವಾಗಿ ಏನು ಅಂತಂದರೆ ಎಲ್ಲ ಎಲಿಫೆಂಟ್ಸ್ಗಳು 9 ಎಲಿಫೆಂಟ್ಸ್ ಕೂಡ ನಮಗೆ ಆಲ್ರೆಡಿ ದಸರಾ ಮಾಡಿರೋದ್ರಿಂದ ಅವಕ್ಕೆ ಶಬ್ದಕ್ಕೆ ಮತ್ತು ವಾಹನಗಳಿಗೆ ಜನರಿಗೆ ಯಾವುದೇ ಅಂಜಿಕೆ ಇಲ್ಲ ಅವಕ್ಕೆ. ಹಾಗಾಗಿ ಆಲ್ರೆಡಿ ಕೂಡ ನಮ್ಮ ಇದಕ್ಕೆ ಅಡ್ಜಸ್ಟ್ ಆಗಿದ್ದಾವೆ. ಇವತ್ತು RMC ನಾವು ತಾಲೀಮನ್ನು ಮಾಡಿದ್ದೀವಿ. ಹೌದು, ಆಲ್ರೆಡಿ ನಿನ್ನೆ ಈವ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಬೆಳಗ್ಗೆ ಇದನ್ನು ವೆಯ್ಟ್ ಚೆಕ್ ಮಾಡಿದ ಮೇಲೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟ್ ಏನೇನು